ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತಿದ ಸಾಯಂಕಾಲ ರೂಟೀನನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತಿನ ವಿಶೇಷ ಏನಂದರೆ ಸಿಂಪಲ್ ಒಂದು ಪಲಾವ ತೋರಿಸ್ತೀನಿ ನಿಮಗೆ. ಆಲೂಗಡ್ಡೆ ಪಲಾವ್ ಅಂತಲೇ ಹೇಳ್ಬೋದು. ಮತ್ತು ಹಸಿ ಶೇಂಗಾ ಹಾಕಿ ಇದನ್ನು ನಾನು ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪದಲ್ಲಿ ಮಾಡಿರುವಂಥ ಪಲಾವ್ ಇದು. ಮತ್ತು ಇವತ್ತು ರಂಗೋಲಿ ಹಾಗೆ ಪೂಜಾ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಏನು ಬೇಕಂದರೆ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು, ಹಸಿಮೆಣಸಿಕಾಯಿ, ಶುಂಠಿ, ಆಮೇಲೆ ಹಸಿಕಾಯಿ, ಕೊಬ್ಬರಿ, ಆಮೇಲೆ ಆಲೂಗಡ್ಡೆಯನ್ನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರಲ್ಲಿ ಶೇಂಗಾವನ್ನು ನೆನೆಸಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಅಕ್ಕಿಯನ್ನು ತೊಳೆದ ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಅಷ್ಟೇ, ಏನು ಮಾಡಿಲ್ಲ. 3 ಬಾರಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಾಗೆ ಒಂದು ಲವಂಗ, ಒಂದು ಹೂವನ್ನು, ಮಸಾಲೆ ಹೂವನ್ನು ಹಾಕ್ತಾಯಿದ್ದೀನಿ. ಹಾಗೆ ಹಸಿ ಕಾಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಂದೆ ಅಷ್ಟೇ. ಈಗ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನು ಅರ್ಧ ತುಪ್ಪ ಅರ್ಧ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಇದು ಎಣ್ಣೆಗಿಂತ ತುಪ್ಪನೇ ಚೆನ್ನಾಗಿರುತ್ತೆ. ಹಾಗೆ 2 ಪಲಾವ್ ಎಲೆ, 1 ಮಸಾಲೆ ಹೂವು, ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿಯನ್ನು ಮೊದಲಿಗೆ ಹಾಕೋತೀನಿ. ಆಮೇಲೆ ಸ್ವಲ್ಪ ಬಾಡಿಸ್ಕೊಂಡ ನಂತರ ಇದಕ್ಕೆ ಟೊಮೆಟೊನ ಹಾಕೋತೀನಿ. ಟೊಮೆಟೊ ಬಾಡಿಸ್ಕೊಂಡ ನಂತರ ಆಲೂಗಡ್ಡೆಯನ್ನು ಹಾಕೊಂಡು ಬಳೋ ತನಕ ಫ್ರೈ ಮಾಡ್ಕೊತೀನಿ. ತುಂಬಾ ರುಚಿಯಾಗಿ ಬರ್ತದೆ ಈ ಪಲಾವ. ನಿಮಗೆ ಯಾರಿಗದು ಇಷ್ಟ ಐತೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಕಲರ್ಗೋಸ್ಕರ ಅರಿಶಿಣವನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಆಮೇಲೆ ನೆನೆಸಿಟ್ಟಿರುವ ಶೇಂಗಾ ಕಾಯಿಯನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಒಂದು 2-3 ತಾಸು ನೆನೆಸಿಟ್ಟಿದ್ದೆ ಅಷ್ಟೇ ಶೇಂಗಾವನ್ನು. ಹಾಗೆ ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದಿರುವ ಮಿಶ್ರಣವನ್ನು ಅದರೊಳಗೆ ಹಾಕೋತಾ ಇದನ್ನು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೊತೀನಿ. ಇಲ್ಲಿ ಮೇನ್ ಪಾಯಿಂಟ್ ಇರೋದಂದರೆ ಇದನ್ನು ಚೆನ್ನಾಗಿ ಮೊದಲು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡಬೇಕು. ನಾನು ಬಳುವತನ ಫ್ರೈ ಮಾಡಿದೆ. ನಿಮಗೆ ಬೇಕಾದರೆ ಚಕ್ಕೆ ಲವಂಗ ಹಾಕೋಬಹುದು. ನಾನೇನು ಇಷ್ಟ ಇಲ್ಲ ಅಂತೇಳಿ ಹಾಕಿಲ್ಲ. ಈಗ ಇದು ಎಲ್ಲ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ. ಇದಕ್ಕೆ ಅಕ್ಕಿಯನ್ನು ತೊಳೆದ ಅದ್ರಾಗ ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಸ್ವಲ್ಪ ನೀರು ಹಾಕೋತೀನಿ. ಅಂದರೆ ಎಷ್ಟು ಬೇಕು ಅಷ್ಟಂತ ಹೇಳಿ ನೀರು ಹಾಕೋತೀನಿ. ಅನ್ನ ಯಾವ ರೀತಿ ಕುದಿಸೋಕೆ ಬೇಕಲ್ಲ ಆ ರೀತಿ ನೀವು ನೀರನ್ನು ಹಾಕೋರಿ. ರುಚಿಗೆ ತಕ್ಕಷ್ಟನ್ನು ಉಪ್ಪು ಹಾಕೋರಿ. ನಿಮಗೆ ಬೇಕಾದರೆ ಒಂಚೂರು ಸಕ್ಕರೆಯನ್ನು ಹಾಕಿರಿ, ಅದು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಭಾರಿಯಾಗಿ ಬರ್ತೈತಿ.
ಮತ್ತು ಇದನ್ನು ಒಂದು ವಿಜಿಲ ಕೂಗಿಸ್ಕೊಳ್ಳಿ. ಹಾಗೆ ನಾನು ಸ್ವಲ್ಪ ಮಸಾಲೆ ಇತ್ತು ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೆ. ಹಾಗೆ ಇದ್ರಾಗ ಕಸ್ತೂರಿ ಮೆಂತ್ಯನ ಕೈಯಿಂದ ತಿಕ್ಕಿ ಹಾಕ್ತಾಯಿದ್ದೀನಿ. ನಾನು ಒಗ್ಗರಣೆ ಹಾಕುವಾಗ ಮಸಾಲೆ ಸ್ವಲ್ಪ ಹಾಕಿದ್ದೆ, ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಅಷ್ಟೇ. ಇದನ್ನು ಒಂದು ಸ್ವಲ್ಪ ಕುದಿಯಲು ಬಿಟ್ಟು ಆಮೇಲೆ ಕುಕ್ಕರನ್ನು ಕ್ಲೋಸ್ ಮಾಡ್ಕೊತೀನಿ. ಆಮೇಲೆ 1, 2, 3 ಕುಕ್ಕರ್ ವಿಜಿಲನ್ನು ಕೂಗಿಸ್ಕೊಂಡ ಈ ರೀತಿ ಪಲಾವ್ ಆಗಿತ್ತು ನೋಡಿ. ತುಂಬಾ ಚೆನ್ನಾಗಿತ್ತು. ನಾವು ಮಾಡಿದ್ದೆ ತುಪ್ಪನೇ ಬಾಯಲ್ಲಿ ಹತ್ತಾಯಿತು, ಆ ಥರ ಆಗಿತ್ತು ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.